ಹಾಯ್ ಫ್ರೆಂಡ್ಸ್, ಗೋಮಿ ಅಡುಗೆಲಿ ಇವತ್ತು ನಿಮಗೆ ತುಂಬ ಸೂಪರಾಗಿರೋ ತುಂಬ ಟೇಸ್ಟಾಗಿರೋ ರೆಸಿಪಿ ಹಲಸಿನ ಹಣ್ಣಿನ ಪಾಯಸ. ತುಂಬ ಸುಲಭ ಮಾಡೋದು, ತುಂಬ ಈಸಿ. ಟೇಸ್ಟ್ ಬಂದು ಬೇರೆ ಬೇರೆ ಥರ ಇದೆ, ತುಂಬ ಚೆನ್ನಾಗಿದೆ. ಟೇಸ್ಟ್ ಮಾತ್ರ ತುಂಬ ಸೂಪರಾಗಿದೆ. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೆಸಿಪಿಗೆ ಹಲಸಿನಣ್ಣಿದ್ರೆ ಮಾತ್ರ ಸಾಕು, ಇನ್ನೆಲ್ಲ ಮನೇಲಿರೋದೆ, ತುಂಬ ಈಸಿಯಾಗಿ ಮಾಡಿಬಿಡ್ಬೋದು. ಅದಕ್ಕೆ ಫಸ್ಟು ಅರ್ಧ ಲೋಟ ಹೆಸರುಬೇಳೆ ತೊಳೆದ್ಬಿಟ್ಟು ಕುಕ್ಕರಲ್ಲಿ ಸೇರಿಸ್ಕೊತೀನಿ. ಅದ್ರ ಜೊತೆಗೆ ಒಂದು 10 ಹಲಸಿನ ತೊಳೆ ಚೆನ್ನಾಗಿ ಹಣ್ಣಾಗಿರೋದು, ಒಂದು 10 ಇದ್ದರೆ ಸಾಕು. ಬೇಕು ಅಂದರೆ ನೀವು 10ರಿಂದ 15 ಸೇರಿಸ್ಕೊಬೋದು. ಒಂದೇ ಒಂದು ವಿಸಿಲ್ ಇಟ್ಬಿಟ್ಟು ಇಳಿಸ್ಬಿಡಿ. ಒಂದು ವಿಸಿಲಲ್ಲಿ ನೋಡಿ ಚೆನ್ನಾಗಿ ಎರಡೂ ಬೇಳೆ ಮತ್ತು ಹಣ್ಣು ಎರಡೂ ನುಣ್ಣಗಾಗೋಯ್ತು. ಇವಾಗ ಇದನ್ನು ಒಂದು ಪಾತ್ರೆಯಲ್ಲಿ ತುಪ್ಪ 2ರಿಂದ 3 ಸ್ಪೂನ್ ತುಪ್ಪ ನಾನು ಸೇರಿಸ್ಕೊತೀನಿ. 3 ಸ್ಪೂನ್ ತುಪ್ಪಕ್ಕೆ ಈ ಬೇಯಿಸಿಟ್ಟಿರೋ ಹಲಸಿನ ಹಣ್ಣು ಬೇಳೆ 2 ಸೇರಿಸ್ಕೊಂಬಿಡೋಣ. ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ತಳ ಹಿಡಿದ್ಬಿಡುತ್ತೆ, ನೋಡಿಕೊಂಡು ಕೈ ಬಿಡ್ದಿರ ಒಂದು 2 ನಿಮಿಷ, ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಇದರಲ್ಲೇ ಬೆಲ್ಲನೂ ಸೇರಿಸ್ಕೊಂಡ್ಬಿಡ್ತಾ ಇದ್ದೀನಿ ನಾನು. ಇದು ಬೆಲ್ಲ ಕ್ಲೀನಾಗಿದೆ ಅನ್ನೋದ್ರಿಂದ ನಾನು ಡೈರೆಕ್ಟಾಗಿ ಸೇರಿಸ್ಕೊಂಡೆ. ನೀವು ಬೇಕು ಅನ್ನೋರು ಅದನ್ನು ಸಪ್ರೇಟಾಗಿ ಸೋಸ್ಬಿಟ್ಟು ನೀವು ಸೇರಿಸ್ಕೊಬೋದು. ಇವಾಗ ಇದು ಕರಗ್ತಾ ಇರಲಿ, ಅಷ್ಟರಲ್ಲಿ ನಾವು ಸ್ವಲ್ಪ ತೆಂಗಿನಕಾಯಿ ಮತ್ತು ಒಂದು 10ರಿಂದ 15 ಗೋಡಂಬಿ, ಇದೆರಡೂ ಚೆನ್ನಾಗಿ ರುಬ್ಕೊಂಬಿಡೋಣ, ನುಣ್ಣಗೆ ರುಬ್ಕೊಂಬಿಡೋಣ. ಬೇಕು ಅಂದರೆ ನೀವು ತೆಂಗಿನಕಾಯಿ ಹಾಲೂ ತೆಗೆದಾಕ್ಬೋದು, ಬಟ್ ತೆಂಗಿನಕಾಯಿ ರುಬ್ಬಾಕಿದ್ರೂ ತುಂಬ ಚೆನ್ನಾಗಿದೆ. ನೋಡಿ ಯಾವ ಕಲರ್ ಬಂದಿದೆ ಅಂತ. ಬೆಲ್ಲ ಸೇರಿಸಿರೋದು, ಬೆಲ್ಲ ಎಲ್ಲ ಕರಗಿದೆ. ಅವಾಗವಾಗ ಕೈಯಾಡಿಸ್ತಾ ಇರಿ, ಮಧ್ಯೆ ಬೆಲ್ಲ ಹಾಕಿರೋದ್ರಿಂದ ತಳ ಹಿಡಿಯುತ್ತೆ. ಇವಾಗ ಈ ರುಬ್ಬಿಟ್ಟಿರೋ ತೆಂಗಿನಕಾಯಿ ಗೋಡಂಬಿನ ನಾವು ಇದಕ್ಕೆ ಪಾಯಸಕ್ಕೆ ಸೇರಿಸ್ಕೊಂಬಿಡೋಣ. ಸೇರಿಸ್ಕೊಂಡು ನೀರು ಸ್ವಲ್ಪ ಕಮ್ಮಿಯಾಗಿ ಸೇರಿಸ್ಕೊಳ್ಳಿ, ತೀರಾ ತೆಳ್ಳಗೆ ಮಾಡಿಬಿಡ್ಬೇಡಿ, ಸ್ವಲ್ಪ ಗಟ್ಟಿ ಇರಲಿ. ಅದು ಕುದಿಬೇಕಾರೇ, ಅದು ಫ್ರೈ ಮಾಡಬೇಕಾರೇ ತುಂಬ ಒಳ್ಳೆ ಪರಿಮಳ ಬರುತ್ತೆ, ತುಂಬ ಸ್ಮೆಲ್ ಚೆನ್ನಾಗಿ ಬರುತ್ತೆ. ಇವಾಗ ಇದು ಕುದಿಯೋಕ್ಕೆ ಬಿಡೋಣ. ಇದನ್ನು ಕಾಯಿ ಹಸಿ ವಾಸನೆ ಎಲ್ಲ ಹೋಗಬೇಕು. ಆ ನೊರೆ ಎಲ್ಲ ಕಮ್ಮಿ ಆಗೋವರೆಗೂ ಸ್ವಲ್ಪ ಕುದೀಲಿ. ಒಂದು 5 ನಿಮಿಷ ಕುದಿಸ್ಬಿಟ್ಟು ಇಳಿಸ್ಬಿಡೋದೆ. ತುಂಬ ಟೇಸ್ಟು ಅಂದರೆ ಇಷ್ಟು ಟೇಸ್ಟಾಗಿರೋ ಪಾಯಸ ನಾನಂತೂ ಯಾವಾಗೂ ಟೇಸ್ಟ್ ಮಾಡಿಲ್ಲ. ಇದಕ್ಕೆ ಇವಾಗ ಅದು ಕುದ್ದಿದ ಮೇಲೆ ಒಂದು 2ರಿಂದ 3 ಸ್ಪೂನ್ ತುಪ್ಪಕ್ಕೆ ಸ್ವಲ್ಪ ಗೋಡಂಬಿ, ಬಾದಾಮಿ, ದ್ರಾಕ್ಷಿ ಎಲ್ಲ ಸೇರಿಸ್ಬಿಟ್ಟು ಒಗ್ಗರಣೆ ಹಾಕ್ಕೊಳ್ಳೋದು. ನಾನು ಇದಕ್ಕೆ ಏಲಕ್ಕಿ ಪೌಡ್ರೇ ಸೇರಿಸಲಿಲ್ಲ, ಅಷ್ಟು ಚೆನ್ನಾಗಿದೆ. ನೀವು ಬೇಕು ಅಂದರೆ ನೀವು ಏಲಕ್ಕಿ ಪೌಡ್ರ್ ಸೇರಿಸ್ಕೊಬೋದು. ಹಾಗೇ ತುಂಬ ಚೆನ್ನಾಗಿದೆ. ಏಲಕ್ಕಿ ಪೌಡ್ರೆಲ್ಲ ಏನೂ ಬೇಡ, ತುಂಬ ಚೆನ್ನಾಗಿದೆ. ಇವಾಗ ಇದನ್ನು ಸರ್ವ್ ಮಾಡಿಬಿಡೋಣ. ಸೂಪರಾಗಿರೋ ಹಲಸಿನ ಹಣ್ಣಿನ ಪಾಯಸ ಸೂಪರಾಗಿ ರೆಡಿ ಆಗೋಯ್ತು. ಒಂದು ಸರಿ ನೀವು ಮಾಡ್ಕೊಂಡು ಕುಡಿದ್ರೆ ನೆಕ್ಸ್ಟ್ ಪದೇ ಪದೇ ಮಾಡ್ತೀರಾ ಇದನ್ನು, ಅಷ್ಟು ಟೇಸ್ಟಾಗಿದೆ. ನನ್ನ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ನನಗೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಇನ್ನೊಂದು ರೆಸಿಪಿಲಿ ನಿಮ್ಮನ್ನು ನೋಡೋಣ.